ಆದ್ದರಿಂದ ಇವತ್ತು ಈ ಹೆಣ್ಣನ್ನು ಈ ಮಗಳನ್ನ ಅಮ್ಮ ಹೇಳ್ತಿದ್ರು ನೂರಾರು ಪ್ರಶಸ್ತಿ ಪತ್ರಗಳು ನಮ್ಮ ಮನೆಯಲ್ಲಿದೆ ಅಂತ. ಅದು ಯಾವುದೇ ಪ್ರಶಸ್ತಿ ಪತ್ರ ಇದ್ದರೂ ಕೂಡ ಒಂದು ತಾಯಿಗೆ ಮಗಳು ಮದುವೆಯಾಗಿ ಹೋದಾಗ ಮಾತ್ರ ಸಂತೋಷ ಆಗ್ತದೆ. ಆ ಸಂತೋಷ ಇವತ್ತು ಸಂಭ್ರಮ ಇದೆ. ಆದರೆ ಇವತ್ತು ಆ ಮನೆಯಿಂದ ಆ ಮಗಳನ್ನು ನಿಮ್ಮ ಮನೆಗೆ ಕಳಿಸ್ಕೊಡ್ತಾ ಇದ್ದಾರೆ. ಒಂದು ಹುಡುಗಿ ಹೇಗೆ ಅಂತಂದರೆ ಒಂದು ಹೆಣ್ಣಾಗಿ ನಂತರ ಮದುವೆಯಾಗಿ ನಂತರ ಅವರ ಮಕ್ಕಳನ್ನು ಎತ್ತು ನಂತರ ಅಜ್ಜಿಯಾಗಿ ಅತ್ತೆಯಾಗಿ ಹೀಗೆ ಸುಮಾರು ಸಮಾಜದಲ್ಲಿ ಸುಮಾರು ವ್ಯವಸ್ಥೆಗಳನ್ನು ತೂಕವಾಗಿ ನಡೆಸ್ಕೊಳ್ತಿದ್ದೆ ಹೆಣ್ಣು ಮಾತ್ರ. ಆ ಗಂಡಿಗೆ ಆ ಸಂಭ್ರಮ ಇಲ್ಲ. ಹೆಣ್ಣು ಮಾತ್ರ ಎಲ್ಲವನ್ನು ಸಂಭಾಳಿಸ್ಕೊಂಡು ಬಂದಿರತಕ್ಕಂಥದ್ದು ಅವರ ಜೀವನದಲ್ಲಿ ಇವತ್ತು ಏನು ಈ ಮಟ್ಟಕ್ಕೆ ಅನುಷ್ಠಿಸಿದರೆ ಏನು ಇಷ್ಟಾರು ಜನ ಸೇರಿದರೆ ಅದು ಅವಳ ಸಂಪಾದನೆ. ಇವತ್ತು ಎಷ್ಟೇ ದೊಡ್ಡದಿದ್ರೂ ಕೂಡ ಅವಳು ನಿಮ್ಮ ಮನೆಗೆ ಸೊಸೆ. ಅವರನ್ನು ಸೊಸೆಯಾಗಿ ನೋಡಬೇಡಿ, ಅವ್ರನ್ನ ಮಗಳಾಗಿ ನೋಡಿ. ನಾವು ಹೇಳೋದು ಅವರ ಹತ್ರ ಏನೋ ಒಂದು ಮನೆ ಅಂದರೆ ಒಂದು ಮಾತು ಬರ್ತದೆ, ಒಂದು ಮಾತು ಹೋಗ್ತದೆ. ಸಂಸಾರದಲ್ಲಿ ಯಾವುದೂ ಸರಿ ಇರುವುದಿಲ್ಲ, ಎಲ್ಲದನ್ನೂ ಸರಿ ಮಾಡ್ಕೊಂಡು ಹೋಗ್ತದೆ ಅದು ನಿಮ್ಮ ದೊಡ್ಡ ಜವಾಬ್ದಾರಿ. ಅವಳದ್ದು ಇದೆ, ನಿಮ್ಮದು ಇದೆ. ಇವತ್ತು ಈ ಮಗಳನ್ನು ಹೆಣ್ಣು ಮಗಳನ್ನು ನಿಮ್ಮ ಕೈಗೆ ಕೊಡ್ತಾ ಇದ್ದೇವೆ. ನೀವು ಈ ಮಗಳನ್ನು ನಿಮ್ಮ ಮಗಳಾಗಿ ನೋಡಬೇಕು. ಅಷ್ಟು ಮಾತ್ರ ಅನ್ನೋದು ಜವಾಬ್ದಾರಿ ಇಲ್ಲ. ತಮ್ಮನನ್ನು ತಾಯಿಯನ್ನು ನೋಡ್ಕೊಳ್ಬೇಕಾದ ದೊಡ್ಡ ಜವಾಬ್ದಾರಿ ಇದೆ. ತಮ್ಮನನ್ನು ತಾಯಿಗಿಂತ ಹೆಚ್ಚಾಗಿ ನೋಡ್ಕೊಂಡ್ರೆ ಇವತ್ತು ನಮಗೆ ಗೊತ್ತು, ನಾವು ಅವರ ಆತ್ಮೀಯ ಬಳಗದಲ್ಲಿ ಇದ್ದೀವಿ ಅಂದರೆ ಅವರನ್ನು ಮಾತ್ರ ಪ್ರೀತಿ ಮಾಡಿದ್ದಲ್ಲ, ನಮ್ಮನ್ನೆಲ್ಲ ಪ್ರೀತಿ ಮಾಡಿದ್ದಾರೆ. ಇವತ್ತು ಈ ಮಗುನ ನಿಮಗೆ ನಾವು ಕಳಿಸ್ಕೊಡ್ತಿದ್ದೀವಿ. ಚೆನ್ನಾಗಿ ನೋಡಿ. ಈ ಮಗುನ ಚೂರು ಹೆಚ್ಚು ಕಮ್ಮಿ ಮಾಡಿದಾಗ ನಿಮ್ಮ ಮಗಳಾಗಿ ನೋಡ್ಕೊಳ್ಳಿ. ಇಷ್ಟೊಂದು ಕೇಳ್ಕೊಳ್ಳೋದು. ಇವತ್ತು ನಮ್ಮ ಮಗಳನ್ನು ನಿಮಗೆ ಕೈಯಲ್ಲಿ ನಿಮಗೆ ಕೊಡ್ತಾ ಇದ್ದೀವಿ, ನಿಮ್ಮ ಮಡಲಿಗೆ ಹಾಕ್ತಿದ್ದೀವಿ. ಚೆನ್ನಾಗಿ ನೋಡ್ಕೊಳ್ಳಿ.